100% ಸಕ್ಸಸ್. ಫಸ್ಟ್ ಇಂದ ಬಿಟ್ರಂತೂ ಒಂದು ಗಿಡ ಹೋಗೋದಿಲ್ಲ. ಈಗ ಬಂದಿರೋದ್ ಬಿಟ್ರೆ ಅಲ್ಲಿಗೆ ಉಳಿತಾರೆ ಅವ್ರಿಗೆ ಹೇಳಿ ತಿಳಿಸಿ ನೀವು. ಇದು ಯಾವ್ದಾವ್ದು ಕಲ್ಲ ಬಿಡ್ಬೋದು? ಎಲ್ಲಾ ಬೆಳೆಗೂ ಬಿಡ್ಬೋದು. ಶಾವಂತಿಗೆಯಿಂದ ಹಿಡಿದು ಟೊಮೊಟೊ, ಬೀನ್ಸ್ ಎಲ್ಲಾ ಬೆಳೆಗೂ, ರೋಸ್ಗೂ ಬಿಡ್ಬೋದು. ಎಲ್ಲಾ ಬೆಳೆಗೂ ಬಿಡ್ಬೋದು ನೀವು. ಈಗ ರೈತರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದಾರೆ. ಈಗ ಏನ್ ಸಮಸ್ಯೆ ಅಂದ್ರೆ ಈಗ ಟಿಪ್ಸ್, ಮೈಟ್ಸ್, ಮತ್ತೆ ಗಿಡ ಆಗೋದಿಲ್ಲ, ಗಿಡ ಸಾಯೋ ಸಮಸ್ಯೆ. ಕ್ರಿಸಾಂಥಿಯಂಗೆ ಮೇನ್ ಬರೋದು ಗಿಡ ಸಾಯೋದು, ವಿಲ್ಟ್. ಆ ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಆಗ್ಬೇಕಂದ್ರೆ ಜೀವಾಣು ಬೇಕು. ಜೀವಾಣು ನಮ್ಮ ಕಂಪನಿಯಲ್ಲಿ ನಾವು ಕೊಡ್ತಾ ಇರೋ ಜೀವಾಣು ಸಿಕ್ಕಾಪಟ್ಟೆ ಇರುತ್ತೆ. ಇದರಲ್ಲಿ ಒಂದು ಕ್ಯಾನ್ ಅಲ್ಲಿ ಕೋಟಿ ಗಟ್ಲೆ ಇರುತ್ತೆ. ಅದರಿಂದ ನಿಮ್ ತೋಟ ಈ ತರ ಬಂದಿದೆ. ಬೆಂಗಳೂರಿಂದ ಬಂದಿದೀವಿ. MMB ಕಂಪನಿ ಅಂತ ನಮ್ದು. ಇದಕ್ಕೆ ಇದು ಕೊಡ್ತೀವಿ, ಔಷಧಿ ಕೊಡ್ತೀವಿ, ಔಷಧಿಗಳು ಅದು ಕೊಡ್ತೀವಿ. ಈಗ ಇದು ಐಶ್ವರ್ಯನ ಸೆಂಟೆಲ್ ಐಶ್ವರ್ಯ ತರ ಬಂದಿದೆಯಲ್ಲ ಇದು ನೋಡ್ರಿ, ಚೆನ್ನಾಗಿದೆ. ಅಂದ್ರೆ ಆತರ ಈಗ ಕೊಟ್ಟಿದ್ದಾರೆ ಅವರು. ಚೆನ್ನಾಗಿದೆ. ಏನ್ ಮಾಡ್ತೀರಾ ಈ ಹೂವನ್ನ ತಗೊಂಡೋಗಿ? ಈ ಹೂವ ತಗೊಂಡೋಗಿ ನಾವು ಚೆನ್ನೈ ಮಾರ್ಕೆಟ್ ಹಾಕ್ತಿವಿ. ನೀವು ತೋಟದಲ್ಲಿ ಬಲ್ಕ್ ತಗೊಂತೀರಾ? ತೋಟ ಇಷ್ಟ ಎಕರೆ ಇದೆ ಅಂತ ಹೇಳಿದ್ರೆ ತಗೊಳ್ತಾರೆ. ನಮ್ಮ ಓನರ್ ಚೆನ್ನೈ, ಅಲ್ಲಿಂದ ಬಂದು ಇವ್ರು ಈ ತರ ಮಾಡ್ತಾರೆ. ತುಂಬಾ ವರ್ಷದಿಂದ ಮಾಡ್ತಾರೆ. ತುಂಬಾ ವರ್ಷ ಅಂದ್ರೆ ಒಂದ್ 40 ವರ್ಷದಿಂದ ಮಾಡ್ತಾರೆ ಅವರು. ನಾನೊಂದ್ 25 ವರ್ಷದಿಂದ ಇವ್ರ ಹತ್ರ ಕೆಲಸ ಮಾಡ್ತೀನಿ. ಇವರೇ ಏನ್ ಸರ್ ನಿಮ್ಮ ಹೆಸರು? ಜೈರಾಮ್ ಅಂತ. ರೈತರಿಗೆ ಈ ತೋಟನ ಲಂಸಮ್ ತಗೊಂತೀವಿ. ಅಂದ್ರೆ ಅವ್ರು ಇಷ್ಟು ಬೆಲೆ ಇದೆ ಈ ತರ ಕೊಡಿ ಅಂತ ಕೇಳ್ತಾರೆ. ಅಷ್ಟು ಮಾರ್ಕೆಟ್ ಡೌನ್ ಇದ್ರೆ ನಾವು ಸ್ವಲ್ಪ ಅವ್ರ ಹತ್ರ ಕೇಳ್ಕೊಂತೀವಿ, ಇಷ್ಟ ಆಗಿದೆ ಇಷ್ಟ ಬಿಡಿ. ಕೂಲಿಯವರೆಲ್ಲ ಬರ್ತಾರೆ ಡೈಲಿ 30 ಜನ 40 ಜನ. ಲೇಬರ್ ಎಲ್ಲ ನಿಮ್ ಲೇಬರ್? ನಮ್ ಲೇಬರ್. ನೀವೇ ಲೇಬರ್ ಕರ್ಕೊಂಡ್ಬಂದು? ನಾವು ಲೇಬರ್ ಕರ್ಕೊಂಡ್ಬರೋದು. ಅವ್ರ ಓನರು, ನಾನ್ ಲೇಬರ್ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತೀವಿ. ಮತ್ತೆ ಈಗ ಈ ತೋಟ ಇದೆಯಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಈ ತೋಟ ನೋಡಿದ್ರೆ? ತೋಟ ನೋಡಿದ್ರೆ ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ ಗಿಡ ಸಾಯೋದು ತುಂಬಾನೇ ಪ್ರಾಬ್ಲಮ್ ಆಗಿದೆ. ನೀರ್ ಪ್ರಾಬ್ಲಮ್, ಬಿಸಿಲಿಂದ ಗಿಡ ಸಾಯೋದೆಲ್ಲ ಇದೆ. ಆದ್ರೆ ಇವ್ರ ತೋಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲಾಭ ಆಗುತ್ತಾ ಈ ತೋಟ? ನೋಡ, ಬೆಲೆ ಅದೆಲ್ಲ ಹೇಳಕ್ಕಾಗಲ್ಲ. ಬೆಲೆ ಇದ್ರೆ ಲಾಭ ಬರುತ್ತೆ, ಬೆಲೆ ಇಲ್ಲ ಅಂದ್ರೆ ಲಾಸ್ ಆಗುತ್ತೆ. ಹೌದು. ದುಡ್ಡು ಕೊಟ್ಬಿಡ್ತೀರಾ? ಲಾಸ್ಟ್ ಅಲ್ಲಿ ದುಡ್ಡು ಕೊಡ್ತೀರಾ? ಇಲ್ಲ, 1-2 ಟೈಮ್ 3 ಟೈಮ್ ತಗೊಳ್ತಾರೆ. ಕೊಡ್ತೀರಾ ನೀವು? ಹೌದು. ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ಮಾತಾಡ್ಕೊಂಡು ಹೋಗ್ತೀವಿ. 1,000 ಇರ್ಬೋದು. ಇಷ್ಟೆಲ್ಲ ತೋಟಕ್ಕೆ 1,000 ಕೊಟ್ಟಿರ್ತಾರೆ. ಇದ್ರೆ ಕೊಟ್ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 1 ಲಕ್ಷ 2 ಲಕ್ಷ ಈ ತರ ಕೊಟ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಇಟ್ಕೊಂತೀವಿ. ಇಲ್ಲ ಅಂದ್ರೆ ಆಮೇಲೆ ಕಟಿಂಗ್ ಆದ್ಮೇಲೆ ಒಂದೊಂದು ಕಟಿಂಗ್ ಇಷ್ಟ ಅಂತ ಕೊಡ್ತೀವಿ. ಈಗ ನೀವು ಬೇರೆ ಕಡೆ ಎಲ್ಲ ತೆಗ್ದಿದ್ದೀರಾ ತೋಟ ಇದೆಯಲ್ಲ, ಈಗ ಕೆಲವರೆಲ್ಲ ನಮ್ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ಸಮಸ್ಯೆಗಳು ಏನೇನು ಇದೆ ನಿಮ್ಗೆ ಗೊತ್ತಾಗುತ್ತಲ್ವಾ? ಗೊತ್ತಾಗುತ್ತೆ. ಬಿಸಿಲಾದ್ರೆ ತುಂಬಾನೇ ಡ್ರಿಪ್ ತರ ಚಿಕ್ಕ ತರ ಹುಳ ಬರುತ್ತೆ. ಮತ್ತೆ ಗಿಡ ಸಾಯುತ್ತೆ ಬಿಸಿಲು ಓವರ್ ಆದ್ರೆ. ಮತ್ತೆ ಇವಾಗ ಒಂದು ಬೇರಿಂದಾನೇ ಸತ್ತೋಗ್ಬಿಡುತ್ತೆ. ಆದ್ರೆ ಇವ್ರ ತೋಟದಲ್ಲಿ ಸತ್ತೋಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಈಗ ಇದು ವೆಯ್ಟ್ ಚೆನ್ನಾಗಿ ಬರುತ್ತಲ್ವಾ? ವೆಯ್ಟ್ ಬರುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಬೇರೆ ಹೂವಿನಲ್ಲಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಇವಾಗ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಮತ್ತೆ ರೆಕ್ಕೆ ಉದ್ರೋದು ಏನು ಪ್ರಾಬ್ಲಮ್ ಇಲ್ಲ? ರೆಕ್ಕೆ ಉದ್ರೋದಂದ್ರೆ ಅದು ನಾವು ವಾರಕ್ಕೊಂದ್ಸಲ 5 ದಿನ 6 ದಿನ ಒಳಗಡೆ ನಾವು ಕಟ್ ಮಾಡ್ಕೊಂಡ್ರೆ ರೆಕ್ಕೆ ಉದ್ರಲ್ಲ. ಒಂದ್ 10 ದಿನ ಆಯ್ತು ಅಂತಂದ್ರೆ ರೆಕ್ಕೆ ಉದ್ರ ಬಿಡುತ್ತೆ. ಈಗ ಬೇರೆ ತೋಟಗಳು ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ತಗೊಂತೀರಾ ನೀವು ಇದನ್ನ ಬಲ್ಕ್ ಅಲ್ಲಿ? ನಾವು ಡಗ್ನಿಕೋಟೆ ಹತ್ರ ತಗೊಂಡಿದೀವಿ. ಮತ್ತೆ ಪೂನ್ಪಲ್ಲಿ CPR ಅಂತ, ಡಗ್ನಿಕೋಟೆನಲ್ಲಿ ರಾಜೇಶ್ ಅಂತ, ಮತ್ತೆ ಅಲ್ಲಿ ಸಾಲವರ ರೋಡ್ ಅಲ್ಲಿ ಒಂದು ತಗೊಂಡಿದೀವಿ. ಫುಲ್ ಯಾವಾಗ್ಲೂ ಇಲ್ಲೇ ಹೊಸದಾಗಿ ತೋಟಗಳು ಮಾಡ್ತಾರೆ. ಅವಾಗ ಇಲ್ಲ, ಅಲ್ಲಿ ಹಳಬ್ರನೆ CPR ಅಂತ ಹೇಳ್ಬಿಟ್ಟು ಪೂನ್ಪಲ್ಲಿನಲ್ಲಿ ತುಂಬಾ ತೋಟ ಒಂದು 3 ಎಕರೆನೇ ಲೋಟ್ರ್ ಹಾಕ್ಬಿಟ್ರು. ತುಂಬಾ ಸತ್ತೋಯ್ತು ಎಲ್ಲ ಗಿಡ. ಒಂದಿಷ್ಟು ಬಂದಿತ್ತು, ಸತ್ತೋಯ್ತು. ಅವ್ರಿಗೆ ಹೇಳಿ, ನೀವು ಹೋದಾಗೆಲ್ಲ ಹೇಳಿ ಈ ತರ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ಗೇರ್ ಸಿಸ್ಟಮ್ ಅಂತ ಈ ತರ ಕ್ಯಾನ್. ಅವರು ತೆಗಿಯಲ್ಲ, ಚೆನ್ನಾಗಿದ್ರೆ ಮಾತ್ರ ಅವರು ತೋಟ ತೆಗಿಯೋದು. ಹೌದು. ಯಾಕಂದ್ರೆ ಅವ್ರಿಗೂ ಹಾಕ್ಬೇಕು. ಬೇರೆ ಕಡೆ ಹೋದಾಗ ನೀವು ತಿಳಿಸಿ ಪಾಪ. ನಾವು ತಗೊಂಡ್ಮೇಲೆನೂ ಸತ್ತೋಗೋ ಇದ್ರಲ್ಲಿ ಇರುತ್ತೆ. ಹೌದು. ತೋಟ ನಾವ್ ಇವಾಗ ನೋಡಿದ ಇವ್ರದ್ದು ಫಸ್ಟ್ ನೋಡಿದಾಗಿಂದಾನು ಇವಾಗ ನೋಡೋವರ್ಗುನು ಲಾಸ್ಟ್ ವರ್ಗು ಚೆನ್ನಾಗೇ ಇದೆ. ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಈ ಕ್ಯಾನ್ ಬಳಸ್ತಾ ಇದಾರೆ ಇವ್ರು, 2 ವರ್ಷದಿಂದ ಬಳಸ್ತಾ ಇದಾರೆ. ಅದರಿಂದ ಈ ಕ್ಯಾನ್ ಬಳಸಿದ್ರೆ ಸಾಯೋದಿಲ್ಲ ಗಿಡ. ಇದು 5 ಕ್ಯಾನ್ ಬರುತ್ತೆ, 1ರಿಂದ 5 ನಂಬರ್ ಬರುತ್ತೆ. ನೀವು ಬೇರೆ ರೈತರಿಗೆ ಹೋದ ಗೇರ್ ಸಿಸ್ಟಮ್ ಅಂತ ಇದೆ. 5 ಗೇರ್ ನಮ್ ಗಾಡಿಗೆ ಹೆಂಗಿರುತ್ತೆ ಹಂಗ 5 ಗೇರ್ ಕೊಟ್ರೆ ಈ ತರ ಬರುತ್ತೆ ನೋಡಿ. ಸ್ಟ್ರೆಸ್ಸೇ ಆಗಿಲ್ಲ, ಒಣಗಿಲ್ಲ ಗಿಡ, ಚೆನ್ನಾಗಿದೆ. ಆ ತರ ಆಗುತ್ತೆ. ನೀವು ಹೋದಾಗ ತಿಳಿಸಿ ಅದನ್ನ ದಯವಿಟ್ಟು.
ಬೇರೆ ರೈತರು ಪಾಪ ನೋಡಿ 100% ಸಕ್ಸಸ್. ಫಸ್ಟ್ ಇಂದ ಬಿಟ್ರಂತೂ ಒಂದು ಗಿಡ ಹೋಗೋದಿಲ್ಲ. ಸರಿ, ಈಗ ಬಂದಿರೋದ್ ಬಿಟ್ರೆ ಅಲ್ಲಿಗೆ ಉಳಿತಾರೆ. ಅವ್ರಿಗೆ ಹೇಳಿ ತಿಳಿಸಿ ನೀವು. ಇದು ಯಾವ್ದಾವ್ದಕ್ಕೆಲ್ಲ ಬಿಡ್ಬೋದು? ಎಲ್ಲಾ ಬೆಳೆಗೂ ಬಿಡ್ಬೋದು. ಶಾವಂತಿಗೆಯಿಂದ ಹಿಡಿದು ಟೊಮಾಟೊ, ಬೀನ್ಸ್ ಎಲ್ಲಾ ಬೆಳೆಗೂ, ರೋಸ್ಗೂ ಬಿಡ್ಬೋದು. ಎಲ್ಲಾ ಬೆಳೆಗೂ ಬಿಡ್ಬೋದು ನೀವು. ಈಗ 3 ಎಕರೆ ರೋಟ್ ಹಾಕ್ಬಿಟ್ರಂದ್ರೆ ಅವ್ರಿಗಿಲ್ಲ ಅಂದ್ರೆ 5-6 ಲಕ್ಷ ನಷ್ಟ. ನೋಡಿ ರೈತ ಬಂದವ್ರೆ, ಈಗ ಇವ್ರು ಹೇಳ್ತಾ ಇದಾರೆ ಸುಮಾರು ತೋಟ 3 ಎಕರೆ 5 ಎಕರೆ 10 ಎಕರೆ ಎಲ್ಲ ಉತ್ತಾಗ್ತಾ ಇದಾರೆ. ತುಂಬಾ ವಿಲ್ಟ್ ಇದೆ. ಇಷ್ಟು ಗ್ರೋತ್ ಇಲ್ಲ, ಇಷ್ಟು ಬೆಳೆ ಆಗಿಲ್ಲ. ಬರುತ್ತವ್ರೆ. ಈಗ ನೀವ್ ಏನ್ ಗೊತ್ತಾ, ಇದು ಎಷ್ಟು ಬೈಲು? 1 ಎಕರೆ ಇದೆ. 1 ಎಕರೆ ನಾಟಿ ಮಾಡಿದೀರಾ. 1 ಎಕರೆಗೆ ಈಗ ಎಷ್ಟು ಕೊಯ್ಲು ಬಂದಿದೆ? ಇದು ಇವಾಗ ಇದು ಮೂರನೇ ಕಟಿಂಗ್ ಆಗ್ತಾ ಇದೆ. ಇವಾಗ ಆಳ್ಗೆಲ್ಲ ಕಟಿಂಗ್ ಮಾಡ್ತಾ ಇದಾರೆ. ಮೂರನೇ ಕಟಿಂಗು. ಹೌದು. ಕೊಯ್ಲು ಎಷ್ಟು ಟನ್ ಕಟ್ ಮಾಡಿದಿರಿ ಇದುವರೆಗೂ? ಒಂದು 3 ಟನ್ ಆಗಿದೆ. 3 ಟನ್. ಇವತ್ತೊಂದು 2 ಟನ್ ಬರ್ಬೋದು. 22 ಟನ್. ಒಂದು 5 ಟನ್ ಇವಕ್ಕೆ. ನೀವು ತೋಟನ ಒಟ್ಟಿಗೆ ಕೊಟ್ಬಿಟ್ಟಿದ್ದೀರಾ? ಹೌದು. ಯಾರು ಕೊಟ್ಟಿದ್ದೀರಾ? ಚೆನ್ನೈ ಅವರು ಕೊಟ್ಬಿಟ್ಟಿದ್ದೀರಿ. ಏನು ಬೆಲೆ ಕೊಟ್ಟಿದೆ ಸರ್ ಇದು 1 ಎಕರೆ? 5.30. 5,30,000. ಹೂವು ಇವಾಗೆಲ್ಲ ಡೌನ್ ಇದೆಯಲ್ಲ, ರೇಟ್ ಡೌನ್ ಇರೋದ್ರಿಂದ ಇದು ಒಳ್ಳೆ ರೇಟ್ ಇದ್ದಿದ್ರೆ 10 ಲಕ್ಷ ಆಗೋದು. ಈ ರೇಟ್ ನ ಸಮಸ್ಯೆ. ಹೌದು. ಮತ್ತೆ ಏರುಪೇರು ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಬೆಳೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಿಮ್ಗೆ ನಷ್ಟ ಆಗುತ್ತೆ ಅಲ್ವಾ? ಗಿಡ ಸಾಯೋದು, ಮತ್ತೆ ಟ್ರಿಪ್ಸ್. ಇದರಲ್ಲಿ ಮೈನ್ ಬರೋದು ಮೇಜರ್ ಪ್ರಾಬ್ಲಮ್ ಅಂದ್ರೆ ವಿಲ್ಟ್. ಏನೋ ಬರೋದಲ್ಲಿ ಇದು ಸೆಂಟಲ್ ಬರೋದೇ. ಇದು ಐಶ್ವರ್ಯ ಅಲ್ಲ, ಸೆಂಟ್. ಇದು ಎಲ್ಲರೂ ಐಶ್ವರ್ಯ ಅನ್ಕೊಬಿಡ್ತಾರೆ. ಸೆಂಟಲ್ಲೇ ಈ ತರ ಇಷ್ಟು ಬೆಳೆ ಆಗಿರೋದು. ಅದು ನಾವು ಗೇರು 1, 2, 3 ಬಿಟ್ಟಾಗ ಮಾಮೂಲಿ ನಾವು ವಾಟರ್ ಸಲ್ಯೂಬಲ್ ಕೊಟ್ರೆ ಅವೆಲ್ಲ ಮಾಮೂಲಿ ತಕ್ಷಣಕ್ಕೆ ಬರ್ತದೆ ಹೋಗ್ತದೆ. ಅವೆಲ್ಲ ಒಂಥರ ಇಂಜೆಕ್ಷನ್ ಕೊಟ್ಟಂಗ. ಇದಂಗಿಲ್ಲ. ಇದು ಸೂಕ್ಷ್ಮ ಜೀವಿಗಳು. ನಾನು ಇದ್ರ ಜೊತೆಗೆ ಒಂದ್ 2 kg 3 kg ವಾಟರ್ ಸಲ್ಯೂಬಲ್ ಕೊಡೋಣ ಅಷ್ಟೇ. ಇನ್ನೇನ್ ನನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಾನು ಅದು ಜಾಸ್ತಿ ಹಾಕ್ತಾರಲ್ಲ, ಆದಷ್ಟು ಗೇರೆ. ಈಗ ನಿಮ್ಗೆ ಈ ಪ್ರಾಡಕ್ಟ್ ಇದೆ ಅಂತ ಹೆಂಗ್ ಗೊತ್ತಾಯ್ತು? ಯಾವ ತರ? ನಮಗ ಇನ್ಸ್ಪಿರೇಷನ್ ಬಂದು ವೇಣುಗೋಪಾಲ್ ಸರ್, ಡಾಕ್ಟರ್ ಅವ್ರ ಹತ್ರ ಹೋಗಿ ಈ ತರ ಹಿಂಗ ಏನ್ ಸರ್ ಇದೆಲ್ಲ ಹಿಂಗ ಆಗ್ತಾ ಇದೆ, ನಮ್ಗ ತುಂಬಾ ತೊಂದರೆ ಆಗ್ತಾ ಇದೆ, ವಿಲ್ಟ್ ಬರ್ತಾ ಇದೆ, ಹಂಗ ಅಂತ ಹೇಳಿದ್ಮೇಲೆ ಅವ್ರು ಏನ್ ಹೇಳಿದ್ರು, ಈ ತರ ಗೇರ್ ಬಿಟ್ಕೊಳ್ರಿ ಅಂತ ಹೇಳಿದ್ರು. ಆಮೇಲೆ ನಾವು ಹೋಗಿ ಡೈರೆಕ್ಟ್ ಯಶವಂತಪುರದಲ್ಲಿ ಆಫೀಸ್ಗೆ ಹೋದ್ರಿ. ಡಾಕ್ಟರ್ ಚಂದ್ರಪಾಲ್ ಅಂತ ಅವ್ರ ಹತ್ರ ಹೋಗಿ ಮೀಟ್ ಮಾಡಿ ಹಿಂಗೆ ಎಲ್ಲ ಇದನ್ನ ಬಳಸಿ ಚೆನ್ನಾಗಿದೆ ರಿಸಲ್ಟ್ ಅಂತ ಹೋಗಿ ಅಲ್ಲೇ ತಗೊಂಡು ಪ್ರಾಡಕ್ಟ್ ಬಂದು ನಾವು ಬಳಸ್ತಾ ಇದ್ರೆ ಹೆಚ್ಚು ಕಮ್ಮಿ ಒಂದು 2 ವರ್ಷದಿಂದ ಬಳಸ್ತಾ ಇದ್ರಿ ನಾವು. 2 ವರ್ಷದಿಂದ ನಮ್ಗೆ ಏನ್ ಸಮಸ್ಯೆ ಇಲ್ಲ, ಆರಾಮಾಗಿದೆ. ಯಾವ್ದು ವಿಲ್ಟ್ ಅದಕ್ಕೆ ಅದ್ರ ಮುಂಚೆ ವಿಲ್ಟ್ ಬೇಜಾನ್ ಇತ್ತು. ಇದೇ ಭೂಮಿ ಮೇಲೆ ವಿಲ್ಟ್ ಇದೆ. ಸರ್ ನಮ್ಮೂರಲ್ಲಿ ಇದೆ ಸಿಡಾಸ್ಕೋಟಲ್ಲಿ. ಅವ್ರದ್ದು 2 ಬ್ಯಾಚ್ ವಿಲ್ಟ್ ಇದೆ. ಸೇಮ್ ಮಾಮೂಲಿ ಇದೇ ತರ ದೊಡ್ಡ ಗಿಡ ಆಗಿನೇ ಸಾಯ್ತಾ ಇದೆ. ಕಂಟ್ರೋಲ್ ಸಿಕ್ಕಿಲ್ಲ. ನಾನು ರೀಸೆಂಟ್ ಆಗಿ ಗೇರ್ 1 ಕೊಟ್ಟಿದ್ದೀನಿ ಅವ್ರಿಗೆ. ಅವಾಗ ಎಲ್ಲ ಸ್ಟಾಪ್ ಆಗಿದೆ ವಿಲ್ಟ್ ಎಲ್ಲ. ಇವಾಗ ಸರ್ ನಮ್ಮ ಜನ ಹೆಂಗೆ, ನಮ್ಮ ರೈತರು ಹೆಂಗೆ ಅಂದ್ರೆ ಬರಕ್ ಮುಂಚೆ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್. ಬಂದ ಮೇಲೆ ಮಾಡ್ಕೊಂಡ್ ಕಂಟ್ರೋಲ್ ಮಾಡೋದು ಕಷ್ಟ. ಇವಾಗ ಇದಾದ್ರೆ ಗೇರು ಸೂಕ್ಷ್ಮ ಜೀವಿಗಳು ಚೆನ್ನಾಗೈತೆ, ಬೇರೆಲ್ಲ ಆರೋಗ್ಯವಾಗಿ ಕಾಪಾಡ್ಕೊಂತದೆ. ನಮ್ಮ ಇದ್ರಲ್ಲಿ ವಾಟರ್ ಸಲ್ಯೂಬಲ್ ಅಲ್ಲೇ ಅವೆಲ್ಲ ತಕ್ಷಣಕ್ಕೆ ಎತ್ಕೊಡ್ತದೆ, ಬಿಟ್ಬಿಡ್ತದೆ. ಆಮೇಲೆ ನಮ್ಮ ರೈತರು ಏನಾಗ್ಬಿಟ್ಟಿದ್ದಾರೆ ಮೈಂಡ್ ಅಲ್ಲಿ DAP ಹಾಕ್ರೇನೆ ಬರೋದು, ಇದ್ ಕಡೆ ವಾಟರ್ ಸಲ್ಯೂಬಲ್ ಕೊಟ್ಟರೆ ಬರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವೆಲ್ಲ ಸುಳ್ಳು. ಇವಾಗ ರೇಟ್ ಇಲ್ಲ. ನಾವು ಲಕ್ಷ ಖರ್ಚು ಮಾಡೇ ಮಾಡ್ತೀರಿ. ಇವಾಗ ನಾನು ಇಷ್ಟು ಗೇರ್ ಬಿಟ್ಟಾಗಿಂದ ಇಷ್ಟು ಖರ್ಚೆ ಮಾಡಲ್ಲ. ನಾನು 1 ಲಕ್ಷ ಯಾವ ಖರ್ಚು ಮಾಡ್ತಾ ಇದ್ದೆ, ಇವಾಗ 60-70 ಸಾವಿರ ಖರ್ಚು ಅಂದ್ರೆ ಅಷ್ಟೇ ಮುಗೀತು. ಕಡಿಮೆ ಸ್ಪ್ರೇ 4-5 ಸ್ಪ್ರೇ ಒಂದೇ ಇಟ್ಟಿದೆ ಗಿಡ. ಒಂದೇ ಎಲ್ಲ 4 ಅಂಚೆ ಒಂದೇ ಇದೆ. ಈ ಲೀಫ್ ಕೂಡ ನೋಡಿ, ಯಾವ ಗಿಡದಲ್ಲಿ ಒಂದು ಲೀಫ್ ಇದೆಯಾ ಅದ್ರ ಪಕ್ಕದಲ್ಲಿ ಇರೋದು ಪಕ್ಕದಾಗೆ ಮೆಕ್ಯಾನಿಸಮ್ ಇದು ನೋಡಿ. ಗಿಣು ಅಷ್ಟೇ ಹತ್ರ ಬಂದಿದೆ ನಿಮ್ಗೆ. ಹೌದು ಅಲ್ವಾ? ಹೌದು. ಮತ್ತೆ ಹೂವ ಶೈನಿಂಗ್ ಕ್ವಾಲಿಟಿ ನೋಡಿ ಯಾವ ತರ ಸೈಜ್ ಇದೆ. ಅವ್ರು ಚೆನ್ನೈವ್ರು, ಅದಕ್ಕೆ ಯಾರ್ದು ಬಿಟ್ರೆ ನಮ್ಗೆ ಬಿಡಿಲ್ಲ. ಅವರು ರೇಟ್ ಡೌನ್ ಆದ್ರೆ ಪರವಾಗಿಲ್ಲ, ನಾವು ನಿಮ್ಗೆ ಕುಯ್ತೀರಿ ನೋಡಿ. ಇವಾಗೆಲ್ಲ ಕುಯ್ತಾ ಇದಾರೆ ಕ್ರೇಟ್. ಈಗ ನೋಡಿ ರೈತರು ಇಷ್ಟೇ ತಿಳ್ಕೊಬೇಕಾಗಿರೋದು ಇಷ್ಟೇ, ಎಳೆ ಗಿಡದಲ್ಲಿ ಇದನ್ನು ಯೂಸ್ ಮಾಡ್ಕೊಂಡ್ರೆ ಫುಲ್ ರಿಕವರ್ ಆಗ್ಬಿಡುತ್ತೆ ನಿಮ್ಗೆ. ಒಂದು ಸಲ ಒಂದು ಸ್ಟೇಜ್ ಆದ್ಮೇಲೆ ಇನ್ನೊಂದು ತಿರ್ಗಾ ಒಂದ್ರಿಂದ ಸ್ಟಾರ್ಟ್ ಮಾಡಿ. ನೀವು ಯಾವ ತರ ಬಳಕೆ ಮಾಡಿದ್ದೀರಾ ಹೇಳ್ಬಿಡಿ ಸರ್ ರೈತರಿಗೆ. ಸರ್ ಇದು ನಾನು ಗೇರ್ 1 ಬಂದು ಓಣಿದ 10 ದಿವಸದಿಂದ ಸ್ಟಾರ್ಟ್ ಮಾಡಿದೆ. ಡಿಂಚಿಂಗ್ ಮಾಡಿದೆ. ಬುಡ್ಕ ನಾನು ಏನ್ ಮಾಡಿದೆ, ಗೇರ್ 1 3 ತಂದೆ. ಯಾಕಂದ್ರೆ ಸಾಲಲ್ಲ. ಹೌದು. ನಾನೇನ್ ಮಾಡಿದೆ, ಒಂದೇ ತಂದ್ಬಿಟ್ಟು ನಾನು 600 ಲೀಟರ್ ಆಗಿಲ್ಲ, 3 ಕ್ಯಾನ್ ತಂದಿ ಫಸ್ಟ್ ಗೇರು. ಬುಡ್ಕೆಲ್ಲ ಹಾಕಿದೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ 19 ಹಾಕಿದೆ, 3 kg ಹಾಕ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕ್ಬಿಟ್ಟು ಬುಡ್ಕ ಡಿಂಚಿಂಗ್ ಮಾಡಿದೆ. 2ನೇ ಗೇರ್ ಬಂದೆ ಒಂದೇ ಹಂಗೆ ಟ್ರಿಪ್ಪಲ್ಲೇ ಬಿಟ್ಟೆ. ಓಕೆ, ಆಗಿಂದ ಕಂಟಿನ್ಯೂ ಮಾಡ್ಕೊಂಡ್ ಬರ್ತೇವೆ. ತಿರ್ಗಾ ನೋಡಿ ಆಗೋಗಿ ತಿರ್ಗಾ 4ನೇ ಗೇರ್ ಸ್ಟಾರ್ಟ್ ಆಗಿದೆ. ಅದು ಏನು, ಇದು ಕಲ್ಕತ್ತಾ ನಾರು ಅದು ಇದು ಅಂತಾರೆ. ಕಲ್ಕತ್ತಾ ನಾರೇ ಅಲ್ಲ, ಇದು ಬಂದು ರಾಯಕೋಟೆ ನಾರು. ರಾಯಕೋಟೆ ತಂದು ಜನ ಏನ್ ಅನ್ಬಿಟ್ಟಿದ್ದಾರೆ, ಕಲ್ಕತ್ತಾ ಬಂದ್ರೆ ಚೆನ್ನಾಗ್ ಬಂದ್ಬಿಡ್ತದೆ. ಅವೆಲ್ಲ ಸುಳ್ಳು ಮಾತು. ನಾವು ಮೈಂಡ್ ಅಲ್ಲಿ ತೆಗ್ದಾಕ್ಬೇಕದ. ನಾವು ಕರೆಕ್ಟ್ ಆಗಿ ಅದಕ್ಕೆ ಏನ್ ಕೊಡ್ಬೇಕು ಅದು ಕೊಟ್ರೇನೆ ಆಟೋಮೆಟಿಕ್ ಅದು ಎದ್ದೊಳತ್ತೆ.
ಡೆವಲಪ್ ಆಗುತ್ತೆ, ಚೆನ್ನಾಗಿ ಗ್ರೋತ್ ಬರುತ್ತೆ. ನಾವೇನು ಕೊಡ್ದಿರಾನೆ ನಾವು ಕಲ್ಕತ್ತಾ ನಾರ್ತ್ ಅಂದ್ಬಿಟ್ಟು ಉಣ್ಬಿಟ್ರೆ ಅಲ್ಲಿ ವಿಲ್ಟ್ ಬರಲ್ಲ ಅಂತ ಸಮಸ್ಯೆ. ಕೆಲವರು ಹಿಂಗೆ. ಈಗ ರೈತರಿಗೆ ಸಮಗ್ರ ಕೃಷಿಯಿಂದ ಏನು ಲಾಭ ಅನ್ನೋದು ಸ್ವಲ್ಪ ಹೇಳ್ಬಿಡಿದೀವಿ. ಸಮಗ್ರ ಕೃಷಿ, ಈಗ ಕೆಲವ್ರು ಹೇಳ್ತಾರೆ ಈ ಗೊಬ್ಬರ ಕೊಟ್ರೆ ಈ ಜೀವಾಣುಗಳು ಸತ್ತೋಗ್ಬಿಡುತ್ತೆ ಅಂತ. ನಾವು ಫಸ್ಟ್ ಹಂಗೆ ಅನ್ಕೊಂಡಿದ್ದು. ನಾವು ಈ ಸಮಸ್ಯೆನ ಬಗೆಹರಿಸ್ಕೊಬೇಕು ಅಂದ್ಬಿಟ್ಟು ಡೈರೆಕ್ಟ್ ನಾವು ಅಲ್ಲಿಗೆ ಹೋದ್ರಿ, ನಿಮ್ಮ ಆಫೀಸ್ಗೆ ಹೋಗಿ ಅಲ್ಲೇ ಡೈರೆಕ್ಟ್ ನಾವು ಕೇಳಿ, ಸರ್ ಹಿಂಗ ನಾವು ವಾಟರ್ ಸಾಲ್ಯುಬಲ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತಾರೆ ಅಂತ ನಮ್ಮ ಮೈಂಡ್ ಅಲ್ಲಿ ಇದ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನಾವ್ ಅಲ್ಲೇ ಹೋಗಿ ಕೇಳಿದ್ಕ, ಇಲ್ಲ ನಾವು ಹೊಸ ಇದ್ ಮಾಡಿದಿರಿ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ ತರ ಅದಕ್ಕೆ ಮಾಡಿರೋದು, ಇದೆಲ್ಲ ಅನುಕೂಲ ಆಗ್ಲಿ ರೈತರಿಗೆ ಅನ್ಬಿಟ್ಟು ಹೋಗಿ ಅಲ್ಲೇ ಕೇಳ್ಕೊ ಬಂದು ನಾವು ಆವತ್ತಿಂದ ಇದೇ ತರ ಬಳಸ್ತಾ ಇದ್ರಿ. ವಾಟರ್ ಸಾಲ್ಯುಬಲ್ 2 kg ಒಂದ್ ಗೇರು ಹಾಕಿ ಬಳಸಿ ಮಾಡ್ತಾನೆ ಇದ್ದೀರಿ. ಇವಾಗ ನಮ್ಮ ರೈತರು ಎಲ್ಲಾರು ಇದನ್ನೇ ಬಳಸ್ಕೊಬೇಕು. ಚೆನ್ನಾಗಿದೆ, ರಿಸಲ್ಟ್ ಇದೆ. ರಿಸಲ್ಟ್ ಇದ್ದಾಗ ಯಾಕ ಬಳಸ್ಕೊಬಾರ್ದು? ಈಗ ಭೂಮಿಯಲ್ಲಿ ಬರ್ತಕ್ಕಂತ ರೋಗಗಳನ್ನ ಕ್ಲಿಯರ್ ಮಾಡೋದು. ಹೌದು. ಮತ್ತೆ ಭೂಮಿಯಲ್ಲಿ ಇರ್ತಕ್ಕಂತ ಗೊಬ್ಬರ ನೀವ್ ಏನ್ ಹಾಕಿರ್ತೀರಾ ಫರ್ಟಿಲೈಸರ್ ಎಲ್ಲ ತೆಗೆದು ಕೊಡ್ತಾ ಇರೋದು. ಭೂಮಿ ಕಾಂಪೋಸ್ಟ್ ಮಾಡಿ ಚೆನ್ನಾಗ ಗಿಡಕ್ಕೆ ಏನ್ ಬೇಕೋ ಅದ್ ಕೊಡ್ತಾ ಇರುತ್ತೆ. ತಿರ್ಗಾ ಬೇರೆಗಳೆಲ್ಲ ಆರೋಗ್ಯವಾಗಿರ್ತದೆ. ನೋಡಿ ಸರ್, ಒಂದು ಚೂರು ಎಲ್ಲ ಸ್ಟ್ರೆಸ್ ಆಗಿದೆ ನೋಡಿ. ಸ್ಟ್ರೆಸ್ ಆಗಿಲ್ಲ ನೋಡಿ. ಇಷ್ಟು ಬಿಸಿಲಿದ್ರೆ ಸ್ಟ್ರೆಸ್ 24 ಡಿಗ್ರಿ ಇದೆ ಇವಾಗ. ನೀರು ಲಿಮಿಟ್ ಗೆ ನಾವು ಅಷ್ಟೇ, ನೀರೇ ಜಾಸ್ತಿ ಕೇಳಲ್ಲ ನೋಡಿ. ಎಲ್ಲ ನಾವು ಕಾಲುವೆ ಏನ್ ನಡೆದಿದ್ಯಾ ನೋಡಿ, ಯಾವ್ದು ಇಲ್ಲ, ಏನಿಲ್ಲ. ಕೆಲವರು ನೀರ ಯಥೇಚ್ಛವಾಗಿ ಇಕ್ತಾರೆ. ನಮ್ದು ಏನಿಲ್ಲ ಸರ್, ನಮ್ದು ಇದೆ ಗೇರ್ಗಳು ನೋಡಿ. ಈ ಬಿಸಿಲಲ್ಲಿ ಈಗ 12 ಗಂಟೆ ಹೆಂಗಿದೆ ನೋಡಿ. ನಾವು ಮೈನ್ ಏನ್ ಗೊತ್ತಾ ಸರ್, ಅದಕ್ಕ ಗಿಡಕ್ಕೆ ಏನು ಬೇಕೋ ಅದನ್ನೇ ಕೊಡ್ಬೇಕು. ಹೌದು. ಅತಿ ಹೆಚ್ಚವಾಗಿ ನಾವು ಕೊಟ್ಟು ನಮ್ ಸಮಾಧಾನಕ್ಕೋಸ್ಕರ ಕೊಡಬಾರ್ದು, ಗಿಡಕ್ ಸಮಾಧಾನಕ್ಕೋಸ್ಕರ ಕೊಡ್ಬೇಕು. ನಮ್ಗೆ ಏನ್ ಬೇಕೋ ಗಿಡಕ್ಕೆ ಅದು ಕೊಡ್ಬೇಕು. ನನ್ಗ ಗೇರು 1 2 3 4 5 ನನಗ ತುಂಬಾ ಅನುಕೂಲ ಆಗಿದೆ. ಇರೋ ರೈತರು ಅನುಕೂಲವಾಗಿ ಬಳಸ್ಕೊಳೋದು ಬೆಸ್ಟ್ ಹೇಳ್ಬೇಕು ಅಂದ್ರೆ. ಮತ್ತೆ ಬೇರೆ ರೈತರಿಗೆ ನೀವು ತಿಳಿಸಿದಿರಲ್ವಾ, ಅವ್ರು ಏನ್ ಹೇಳ್ತಾ ಇದ್ರ? ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವ್ ಹೇಳ್ದೆ ಕೇಳಲ್ಲ. ನಮ್ ತೋಟ ಬಂದು ನೋಡಿ ಅವರೇ ಕೇಳ್ತಾರೆ ಏನ್ ಮಾಡ್ದೆ ಅಂತ. ನೋಡಪ್ಪ ಹಿಂಗ್ ಗೇರ್ ಬಳಸ್ಕೊಂಡಿದ್ದೀರಿ, ಬಳಸ್ಕೊಳ್ರಿ ನೀವು. ಈಗ 2 ವರ್ಷದಿಂದ ನೀವು ಬಳಸ್ತಾನೆ ಇದ್ದೀರಾ? ನಾವು ಬಳಸ್ತಾ ವೇಣುಗೋಪಾಲ್ ಸರ್ ನನ್ಗೆ ಪರಿಚಯ ಆಗಿ 2 ವರ್ಷ ಆಗಿದೆ. ಆವತ್ತೇನ ನಾನು ಬಳಸ್ತಾನೆ ಇದ್ದೀನಿ. ಇದ್ರಲ್ಲಿ ನಮ್ ರೈತರು ನಾವ್ ಏನ್ ಹೇಳ್ತೀರಿ ಅಂದ್ರೆ ಗೇರ್ 1 2 3 4 ಚೆನ್ನಾಗಿದೆ, ರಿಸಲ್ಟ್ ಇರೋದನ್ನ ಬಳಸ್ಕೊಳ್ಳಿ. ಸುಮ್ಮನೆ ಯಾರ್ಯಾರೋ 100 ಜನ 100 ಹೇಳಿದ್ ನಮ್ಗ ಸೆಟ್ ಆಗಲ್ಲ. ನಮ್ಗ್ ರಿಸಲ್ಟ್ ಯಾವ್ದಿದೆ ಅದನ್ನ ಮಾತ್ರ ಮಾಡ್ಬೇಕು. ರಿಸಲ್ಟ್ ಇಲ್ದೆಲ್ಲ ನಾವ್ ಮಾಡಕ್ ಆಗಲ್ಲ. ಸಾಕೋ ಬದಲು ಗೇರ್ಗಳು ಆರಾಮಾಗಿ ಖರ್ಚು ಮಾಡ್ಕೊಂಡ್ರೆ. ಹೊಸದಾಗಿ ಬೇರೆ ಬಂದಿದೆ ಅಂತ ರಿಚಿಲ್ಡ್ ಅಂತ ಇದು ಕೊಡ್ತಾ ಇದೀವಿ ಈಗ. ಅದು ಇದು ಬಳಸ್ಕೊಬಹುದು. ರಿಚಿಲ್ಡ್ ಅಂತ ಈಗ ಹೊಸದಾಗಿ ಬಿಟ್ಟೆ. ಇದು ಬಂದಿದೆ, ಯುಮಿಕ್ ಬೇಸ್ಡ್. ಇದು ಏನ್ ಬರ್ತದ ನಾವು ನೋಡ್ತಾ ಇರ್ತೀರಿ, ಅದನ್ನ ನಾವು ಬಳಸ್ಕೊಳ್ಳಿ. ಹೌದು, ಚೆನ್ನಾಗಿ ಬರುತ್ತೆ. ಗೇರ್ ಸಿಸ್ಟಮ್ ಎಲ್ಲ ಬಳಸ್ಕೊಳ್ಳಿ ರೈತರು. ಈಗ ಫರ್ಟಿಲೈಸರ್ 1 ಎಕರೆಗೆ 25 kg ಬಿಡೋರಿದ್ದಾರೆ ಸರ್. ಬಿಡೋರಿದ್ದಾರೆ, ನಾನೇ ನೋಡಿದ್ದೀನಿ ಅಲ್ವಾ? 25 kg 99 ತಗೊಂಡೋಗ್ಬಿಟ್ಟು ಬಿಟ್ಬಿಡ್ತಾರೆ. MAP 25 kg ತಗೊಂಡೋಗಿ ನಾವು ಅನ್ಕೊಂತೀರಿ ಬಿಟ್ಟು ನಮ್ಮ ಸಮಾಧಾನ ಅದು. ನಾವ್ ಬಿಟ್ಬಿಟ್ಟಿದ್ರಿ ಇವತ್ತು ಬರ್ತದೆ ಅಂತ ನಮ್ಮ ಸಮಾಧಾನ. ಗಿಡಕ್ ಸಮಾಧಾನ ಇಲ್ಲ. ನೋಡ್ರಿ, ನೀವು ಯಥೇಚ್ಛವಾಗಿ 2 ವರ್ಷದಿಂದ ಬಳಸ್ತಾ ಇದ್ದೀರಾ. ಹೌದು, ಬಳಸ್ತಾ ಇರೋದ್ರಿಂದ ಭೂಮಿನೇ ಆರೋಗ್ಯವಾಗಿದೆ, ಗಿಡನೂ ಆರೋಗ್ಯ. ಇದರಲ್ಲಿ ನಾವು ಎರೆಹುಳುಗಳು ನೋಡಿಲ್ಲ ನೀವು, ಸುಮ್ಮನೆ ಕೆದ್ಗ ಸಾಕು ಎರೆಹುಳು ಹಂಗೆ ಬರೋವು. ತಿರ್ಗಾ ಮಣ್ಣು ಅಷ್ಟೇ ನೋಡಿ ಎಷ್ಟು ನೋಡಿ. ಹಿಂಗ್ ಬರ್ಬೇಕು. ನೀವು ಯಥೇಚ್ಛವಾಗಿ ಬಳಸಿದ್ರೆ ಕೆಲವ್ರು ಏನ್ ಮಾಡ್ತಾರೆ, 1 ಕ್ಯಾನ್ 2 ಕ್ಯಾನ್ ಬಳಸ್ಬಿಟ್ಟು ಹೌದು ಸುಮ್ಮನೆ ಹೋಗ್ತಾರೆ. ನಾವೇನ್ ಪೇಪರ್ ಹಾಕಿಲ್ಲ, ಮಲ್ಚಿಂಗ್ ಇಲ್ಲ, ಏನು ಇಲ್ಲ ನೋಡಿ ಹೆಂಗಿದೆ. ನಾವು ನೀರು ಅಷ್ಟೇ ಜಾಸ್ತಿ ಬಿಡಿಲ್ಲ ನೋಡ್ರಿ. ಮುದ್ದೆನು ಕಟ್ಟಲ್ಲ ಸರ್. ಒಂದೇ ಒಂದು ಕಾಲ್ DAP ಹಾಕಿಲ್ಲ ನೋಡ್ರಿ ಹೆಂಗಿದೆ ಭೂಮಿ. ಇವಾಗ ನಿಮ್ದು ನೋಡಿ ರೂಟ್ ಸಿಸ್ಟಮ್ ಅಷ್ಟೇ ನೋಡಿ. ಈ ಬೇರೆ ಇದೆಯಲ್ಲ, ಇದು ವೈಟ್ ಇರ್ಬೇಕು. ವೈಟ್ ಇದೆಯಾ ನಿಮ್ದ್ರಲ್ಲಿ? ಹೌದು ಸರ್. ಕೆಲವರಲ್ಲಿ ಏನಾಗಿದೆ, ಕಪ್ಪಗೆ ಹಾಕ್ಬಿಟ್ಟಿರುತ್ತೆ. ಅವಾಗ ನೋಡಿ ಸರ್, ಮೇಲೇನೆ ಇದೆ ನೋಡಿ ಸರ್. ಬೇರೆ ನೋಡಿ, ಎಲ್ಲಾನ ಮುಟ್ರಿ ಬೇರು. ಹೌದು, ನಿಜ. ನೋಡಿ ಗುಡಿಯಾಗಿ ಮಣ್ಣು ಅಷ್ಟೇ ನೋಡಿ. ಈಗ ಎಷ್ಟು ಬೇಕೋ ಅಷ್ಟು ಫುಡ್ ಕೊಡ್ತಾ ಇರುತ್ತೆ. ನೀವು ಮನೆಯಲ್ಲಿ ಇದ್ರೇನು ನೋಡಿ, ವೈಟ್ ಇದೆ ಕೊನೆ ನೋಡಿ. ನೋಡಿ ಬೇರೆ ನೋಡಿ, ಒಂದು ಚೂರು ಕಪ್ಪಿಲ್ಲ. ಸುಮ್ಮನೆ ಮಲ್ಚಿಂಗ್ ಹಾಕ್ರೆ ಬರ್ತದೆ ಅಂತಾರೆ. ನಾನ್ ಮಲ್ಚಿಂಗ್ ಹಾಕಿಲ್ಲ, ಏನು ಇಲ್ಲ ನೋಡ್ರಿ, ಮೇಲೇನೆ ಇದೆ. ಆವಾಗ ನೀವು 2 ವರ್ಷದಿಂದ ನೀವು ಮೈಕ್ರೋಬ್ಸ್ ಯೂಸ್ ಮಾಡಿದಿರಲ್ಲ ಸರ್, ಇರುತ್ತೆ. ಹೌದು, ಭೂಮಿಯಲ್ಲಿ ಎಲ್ಲೂ ಹೋಗಲ್ಲ. ಈಗ ಯೂಸ್ ಮಾಡ್ತಾನೆ ಇದೀರಾ ನೀವು. ಇವಾಗ ನೋಡಿ ಸರ್, ಇವಾಗ ಅದಕ್ಕೆ ಇವಾಗ ಒಂದು ಇದು ಖಾಲಿಯಾಗಿ ಒಂದ್ ಸೆಟ್ ಖಾಲಿಯಾಗಿ ನಾನು ಸೆಟ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಸರ್. ಗಿಡ ನಂಗೆ ಆಮೇಲೆ ಇನ್ನೊಂದು ನೋಡಿ, ಈ ಹೂವು ಎಷ್ಟು ದಪ್ಪ ಬರುತ್ತೆ, ಈ ಹೂವು ಅಷ್ಟೇ ಬರುತ್ತೆ. ಹೌದು ನೋಡಿ ಸರ್. ತಿರ್ಗಾ ಮೊಗ್ಗಿದೆ ನೋಡಿ ಸರ್, ಎಷ್ಟಿದೆ ಮೊಗ್ಗು ನೋಡಿ. ಇನ್ನ ಎಷ್ಟಿದೆ, ಕೆಳಗಂಟ ಮೊಗ್ಗಿದೆ ನೋಡಿ.
ಮತ್ತೆ ರೋಗನೂ ಬಂದಿಲ್ಲ ನಿಮ್ ಇದಕ್ಕೆ ಸರ್ ರೋಗ ಏನಂತಿಲ್ಲ ಸರ್. ನಾನು ರೋಗಕ್ಕಂತ ಮದ್ದೆ ಹೊಡೆದಿಲ್ಲ ನೋಡಿ. ನಾನು 2-3 ಕೋಟ ಟ್ರಿಪ್ಸ್ ಮೈಸ್ ಹೊಡೆದಿದ್ದೀನಿ ಅಷ್ಟೇ, ಇನ್ನೇನ್ ಕೊಡ್ದಿಲ್ಲ ಸರ್ ನಾನು. ನೋಡ್ರಿ ನಾನು ಆಲ್ಮೋಸ್ಟ್ ಅಂದ್ರೆ ನೋಡಿ ಸ್ಟೇಜ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಸರ್, ಟ್ರಿಪ್ಸ್ ಆಗ್ಲಿ ಬ್ಲಾಕ್ ಟ್ರಿಪ್ಸ್ ಆಗ್ಲಿ ಮುಗಿಸಿದ್ರೆ ಬ್ಲಾಕ್ ಟ್ರಿಪ್ಸ್ ಬರುತ್ತೆ. ಹೌದು ಅವಾಗ ಕರೆಕ್ಟ್ ಕ್ಲೀನ್ ಆಗಿ ಹೊಡ್ಕೊಂಡ್ಬಿಟ್ರೆ ಆಮೇಲೆ ಏನು ಬರಲ್ಲ ಸರ್. ಸ್ಟಾರ್ಟಿಂಗ್ ಮುಗ್ ಸ್ಟೇಜ್ ಅಲ್ಲೇ ಟ್ರಿಪ್ಸ್ ಮೈಸ್ ಕಂಟ್ರೋಲ್ ಮಾಡ್ಕೊಬೇಕು. ಯಾಕಂದ್ರೆ ಹೂವು ಬಂದ್ಮೇಲೆ ಹೂವು ಡ್ಯಾಮೇಜ್ ಆಗುತ್ತೆ, ಹೂವು ಕಲರ್ ನೋಡಿ ಸರ್ ಇಲ್ಲೆಲ್ಲ ತೂರಿ ಕಿತ್ಕೊಂಡ್ಬರ್ತಾ ಇದೆ ನೋಡಿ. ನೋಡಿ ಹೌದು, ಇಲ್ಲಿ ಸೈಡ್ ಶೂಟ್ ನೋಡಿ ನೋಡಿ ಸೈಡಾಗೆಲ್ಲ ಕಿತ್ಕೊಂಡ್ ಬರ್ತಾನೆ ಇದೆ. ನೆಕ್ಸ್ಟ್ ಇವಾಗ ಇದನ್ನ ನಾವು ಹಿಂಗ ಕಟಿಂಗ್ ಮಾಡಿ ತಿರ್ಗಾ ಬಿಡೋಣ ಅಂತ ಇದ್ ಮಾಡಿದ್ವಿ. ಬಿಡಿ ಬರುತ್ತೆ, ತಿರ್ಗಾ ಮಾಡೋಣ ಯಾಕಂದ್ರೆ ಗಿಡ ಬೇರ್ಗಳು ತಗೊಂಡ್ ಹೋಗ್ತಾನೆ ಇದೆ ಆಲ್ಮೋಸ್ಟ್. ಹೌದು ನೋಡಿ, ಇಷ್ಟು ಇದಿದೆ ಅಂದ್ರೆ ನೀವು ಆರೋಗ್ಯವಾಗಿದೆ ಅಂತ. ಹೌದು ಸರ್. ಇವಾಗ ಯಾವ ಲ್ಯಾಬ್ಗೂ ನೀವು ಹೋಗ್ಬೇಕಾಗಿಲ್ಲ, ನೀವೇ ಲ್ಯಾಬ್ ಹೋಗ್ಬೇಕು ಅದಕ್ಕೆ ಸರ್. ನಾನು ಲ್ಯಾಬ್ ಹೋಗಲ್ಲ ಏನೂ ಇಲ್ಲ. ಅಲ್ಲ ನೋಡಿ, ನೀವೇ ಲ್ಯಾಬ್ ಆಗಿದೆ ಅಷ್ಟೇ. ನೀವು ನೋಡಿ ಹಿಂಗಾಗಿ ಪ್ರತಿಯೊಬ್ಬ ರೈತ ಬಾಂಧವ್ರಿಗೆ ನಾವು ಹೇಳೋದೇನಂದ್ರೆ ಪ್ರತಿಯೊಬ್ರು ಹೊಸ ಟೆಕ್ನಾಲಜಿನ ಬಳಸ್ಕೊಳ್ಳಿ, ದಯವಿಟ್ಟು ಬಳಸ್ಕೊಂಡು ಯಥೇಚ್ಛವಾಗಿ ಯೂಸ್ ಮಾಡಿ. 108 ಪ್ರಾಡಕ್ಟ್ ಇದೆ. ಹೌದು, ನಮ್ ಇದ್ರಲ್ಲಿ 108 ಪ್ರಾಡಕ್ಟ್ ಇದೆ. ಹೌದು, ನಾವು ಎಲ್ಲ ಬಳಸಕ್ಕಾಗಲ್ಲ. ನಮ್ಗೆ ಯಾವ್ದು ರಿಸಲ್ಟ್ ಇದೆ ಅದೇ ಬಳಸ್ಬೇಕು ನಾವು. ಹೌದು, ಯಥೇಚ್ಛವಾಗಿ ಬಳಸ್ಬೇಕು. ಅದನ್ನು ಮೈಕ್ರೋಬ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೌದು ನಮ್ ಇದರಿಂದ ಗೊತ್ತಾಗುತ್ತೆ. ಕೆಲವ್ರು ಅಂತಾರೆ DAP ಹಾಕ್ರೇನೆ ಬರ್ತದೆ. ನಾನು ಒಂದ್ ಕಾಲ DAP ಹಾಕಿಲ್ಲ. ಮತ್ತೆ ನೋಡ್ರಿ DAP ಹಾಕಿಲ್ಲ, ಇಂಡಿ ಹಾಕಿಲ್ಲ. ಮತ್ತೆ ನೋಡ್ರಿ ಇಂಡಿನ ಹಾಕಿಲ್ಲ ನೀವು. ನಾನು ಹಾಕಿರೋದು ಇದೆ ಗೊಬ್ಬರನೇ, ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿದ್ರ, ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರನ ಹಾಕಿದಿರ. ಹಾಕ್ಬಿಟ್ಟು ನಾವು ಇಷ್ಟೇ ಬಿಟ್ಟಿರೋದು. ಗೇರ್ಗಳು ಬಿಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ ವಾಟರ್ ಸಾಲಿಬಲ್ ಅನ್ನೋದೇ ಫುಲ್ ಮುಕ್ಕಲ್ ಭಾಗ ಕಮ್ಮಿ ಮಾಡ್ಬಿಟ್ಟೆ. ನನ್ಗೆ ಇವರೇ ಇದಾರೆ ಇವಾಗ. ನಾನು ವಾಟರ್ ಸಾಲಿಬಲ್ ತಗೊಳೋದೇ ಕಮ್ಮಿ. ಆಮೇಲೆ ಏನಿದ್ರು ಗೇರು ನಂದು ಆರ್ಗಾನಿಕ್ ಯಾವ್ದು ಬಂದಿದೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಆರ್ಗಾನಿಕ್ ಅಲ್ಲೇ ಇನ್ನೊಂದು ನಮ್ಮ ಆನೆಕಲ್ಲಲ್ಲಿ ಡೀಲರ್ ಇದಾರೆ. ಯಾವ್ದಪ್ಪ ನಿಮ್ ಶಾಪ್ ಹೆಸರು ಹೇಳಪ್ಪ? ಚೆನ್ನಕೇಶವ ಪೆಸ್ಟಿಸೈಡ್ ಫರ್ಟಿಲೈಸರ್ಸ್ ಅಂಡ್ ಸೀಡ್ಸ್ ಅಂದ್ಬಿಟ್ಟು. ನೀವು ಈಗ ತಗೊಂಡ್ ಮಾಡ್ತಾ ಇದೀರಾ ನಮ್ಮ ಕಂಪನಿಯಿಂದ ಅಲ್ವಾ? ಗೇರ್ಗಳೆಲ್ಲಾನು ಸಿಗ್ತಿದೆ ನನ್ನ ಹತ್ರನೇ. ಗೇರ್ 1 ಇಂದ ಗೇರ್ 5 ಗಂಟೆ ಸಿಗುತ್ತೆ. ಮತ್ತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಕೊಡ್ತಾ ಇದ್ದೀರಲ್ವಾ, ಈಗ ಎಷ್ಟು ರೈತರಿಗೆ ಕೊಟ್ಟಿದ್ದೀರಾ ಈಗ? ಸರ್ ಇವಾಗ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ರೈತರಿಗೂ ಕೊಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಆಲ್ 10 ರೈತರಿಗೆ ನಾನು ಕಂಪಲ್ಸರಿ ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮಾಮೂಲಿ ಇವಾಗ ರೋಸ್ ಗಿಡದೇ ಕಂಪೇರ್ ಮಾಡಿದ ರೈತರುಗಳು, ರೋಸ್ ಗಿಡದಲ್ಲಿ ಅಕ್ಕಪಕ್ಕ ತೋಟ ಇರೋದವ್ರದ್ದು ಒಬ್ರು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಟ್ರಿಪ್ಸ್ ಮಾಡಿ ಸ್ವಲ್ಪ ಹಿಡಿತವಾಗಿ ಸ್ವಲ್ಪ ಕಡಿಮೆ ಬರ್ತಿದೆ. ಇನ್ನೊಂದು ತೋಟದಲ್ಲಿ ಯಥೇಚ್ಛವಾಗಿದೆ, ಕಂಟ್ರೋಲ್ ಸಿಗ್ತಾ ಇಲ್ಲ. ಆವಾಗ ಅದೇ ರೈತರಿಗೆ ಹೋಗಿ ನಾನು ಹೇಳಿದೀನಿ, ನೋಡಿ ಇವ್ರು ಹಿಂಗ್ ಮಾಡ್ತಾ ಇದ್ರೆ ಅಂದ್ಬಿಟ್ಟು ಅವಾಗ ಅವ್ರಿಗೂ ನಾನು ಇವಾಗ ಸ್ಟಾರ್ಟ್ ಮಾಡಿದ್ವಿ ಸರ್. ರೋಸ್ ಇವಾಗೆಲ್ಲ ಅದು ಮಾಡೋಣ, ವಿಡಿಯೋ ಮಾಡೋಣ ಅದನ್ನು ಅಂತ. ಇಲ್ಲ ಸರ್, ಇದು ತುಂಬಾ ಚೆನ್ನಾಗಿದೆ ಅಲ್ಲ. ನಮ್ದು ತುಂಬಾ ಚೆನ್ನಾಗಿರೋದಕ್ಕಿಂತ ನಾನು ಹೇಳೋದಕ್ಕಿಂತ ಜನ ನೋಡ್ಲಿ ನನ್ನ ಅದ್ರಲ್ಲಿ ಏನಿದೆ. ಇನ್ನೊಂದ್ ಬೈಲ್ ಉಣಿದೀನಿ, ಅದು ನೋಡೋಣ ಸ್ವಲ್ಪ ದಿನ. ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಸರ್? ನಾನು ಉಣಿ 10 ಡೇಸ್ ಆಗಿದೆ. 10 ಡೇಸ್ ಈಗ ಸ್ಟಾರ್ಟ್ ಮಾಡಿದ್ದೀರಿ. ಈಗ ಸುಮ್ಮನೆ ವಿಲ್ಟೋನ್ ಸುಮಾರು ಜನ ಹೇಳ್ತಾರಲ್ಲ, ಅದು ನೋಡ್ಬಿಡೋಣ. ಅದು ಒಂದು ವಿಡಿಯೋ ಮಾಡೋಣ ನೆಕ್ಸ್ಟ್ ಟೈಮ್. ಅದು ಹಿಂಗೆ ಇರ್ತದೆ. ನನ್ಕ ನಂಬಿಕೆ ಇದೆ ಇದು ಹಂಗೆ ಮಾಡ್ತೀನಿ ಅಂತ ನನಗ್ ನಂಬಿಕೆ ಇದೆ. ನಾನು 5 ಅಡಿ ದಾಯ ಹೊಡೆದಿರೋದು. ಇದು ನನ್ ನಂಬಿಕೆ ಇತ್ತು, ನಾನು ಇದು ಮಾಡ್ತೀನಿ 100% ನಾನು ಮಾಡ್ತೀನಿ. ಯಾಕಂದ್ರೆ ನಾವು ಒಂದ್ ಮಗು ತರ ನೋಡ್ಕೊಂತೀವಿ ಸರ್. ಅದನ್ನ ಬಂದಿದ್ದ ದಿನ ನೋಡಿ ಏನು ಬೇಕು ಗಿಡಕ್ಕ, ಏನು ಕೊರತೆ ಇದೆ ಅಂತ ಎಲ್ಲ ನೋಡಿ ಮಾಡಿ ಅದನ್ನು ನಾವು. ನನ್ಗ ಗೇರು ತುಂಬಾ ಇಷ್ಟ ಆಯ್ತು ಸರ್. ಕರೆಕ್ಟ್. ಈಗ ನೀವು ಗೇರ್ ಸಿಸ್ಟಮ್ ಬಳಸಿ ಚೆನ್ನಾಗಿ ಇದು ನೀವು ಫಸಲು ಬಂದ ಮೇಲೆ ಇಷ್ಟಾದ್ರೂ ಆಗಿದೆ. ಬೇರೆ ತೋಟ ಎಲ್ಲ ಹೋಗಿರೋದು ಗಂಟು ಆಗೋದಿಲ್ಲ, ಖರ್ಚು ಮಾಡಿರೋದು ಬರಲ್ಲ. ಈಗ ಬರಲ್ಲ. ತುಂಬಾ ಅದೇನಾಗುತ್ತೆ ಅಂದ್ರೆ ಖರ್ಚು ಮಾಡಕ ರೈತರು ಬೇಜಾನ್ ಖರ್ಚು ಮಾಡ್ತಾರೆ. ನೆಕ್ಸ್ಟ್ ಟೈಮ್ 60,000 ಮಾಡಿದಿಲ್ಲ, 60 ಇಂದ 70,000 ಆಗಿದೆ. ಬೇರೆಯವರು 2 ಲಕ್ಷ 3 ಲಕ್ಷ ಮಾಡಿದ್ದಾರೆ. ನನ್ ಮುಂದೆ ಕೂಡ ಬರೋದಿಲ್ಲ. ಇಲ್ಲ ಸರ್, ಬರಲ್ಲ. ಈ ರೇಟ್ ಅಲ್ಲಿ ರೈತರಿಗೆ ಏನು ವರ್ಕೌಟ್ ಆಗಲ್ಲ. ಈಗ ಪ್ರತಿಯೊಬ್ಬ ರೈತರು ಅದೇ ತಿಳ್ಕೊಬೇಕಾಗಿದೆ. ನಾವು ಎಷ್ಟು ಕಡಿಮೆ ಖರ್ಚು ಮಾಡ್ತೀವಿ, ಬುಕ್ ಮೇಂಟೈನ್ ಮಾಡ್ಬೇಕು. ಅವ್ರು ಎಷ್ಟು ಕಡಿಮೆ ಸರ್, ನಾನು ನೋಡಿ ಅವ್ರ ಬುಕ್ಕೆ ನಾನು ಹಂಗೆ ಎಷ್ಟು ಮೇಂಟೈನ್ ಮಾಡಿ. 1 ಎಕರೆಗೆ 60-70 ಸಾವಿರ ಆದ್ರೆ ಬೇರೆಯವರು ಎಷ್ಟು ಮಾಡಿದ್ದಾರೆ ಅವ್ರನ್ನು ಹೋಗಿ ರೈತರು ಪ್ರತಿಯೊಂದು ತೋಟಕ್ಕೂ ಹೋಗ್ಬೇಕು. ಅವನ ತೋಟ ಏನ್ ನೋಡೋದು, ಇವನ್ ತೋಟ ಏನ್ ನೋಡೋದು, ಅದು ಸ್ವಾರ್ಥ ಇಲ್ಲ. ಹೋಗ್ಬೇಕು. ಖರ್ಚಾಗಿದೆ ನಾನು ಹೇಳ್ತೀನಿ ನೋಡೋಣ, ನಮ್ದು ಬುಕ್ ಇಟ್ಟಿದ್ದೀನಿ ಇಷ್ಟು ಖರ್ಚಾಗಿದೆ. ಒಬ್ಬರಿಂದ ಒಬ್ಬರಿಗೆ ಇದಾಗ್ಬೇಕು. ನಾವು ಸ್ವಾರ್ಥಿ ಆಗ್ಬಾರ್ದು. ಮೈನು ಆಗ್ಬಾರ್ದು. ರೈತರಲ್ಲಿ ಸ್ವಾರ್ಥಿ ಆಗದೆ ಮೈನು ಮೇಜರ್ ಪ್ರಾಬ್ಲಮ್ ಆಗದೆ. ಈ ಸ್ವಾರ್ಥಿಗೆ ಅವ್ರ ತೋಟಕ್ಕೆ ನಾವು ಹೋಗೋದು, ಅವ್ರಿಗೇನ್ ಹೇಳೋದು ನಾವು ಅದರ ಇರ್ಬಾರ್ದು ಸರ್. ನಾವು ನಮ್ಗೆ ಗೊತ್ತಿರೋದನ್ನ ನಾವು ಪ್ರಕಾರ ಒಂದ್ ಸ್ವಲ್ಪ ಹೇಳ್ಬೇಕು. ಅವ್ರಿಗೂ ಒಂದ್ ಸ್ವಲ್ಪ ಅನುಭವ ಬರ್ಬೇಕು. ಅವರು ಬಳಸಿ ಆಮೇಲೆ ಅವರೇ ಇನ್ನೊಬ್ರಿಗೆ ಹೇಳ್ತಾರೆ. ಹೌದು, ಜೀವಾಣು ಎಷ್ಟು ಮುಖ್ಯ ಅಂತ ನಮ್ಮ ಭರತ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲ ಸರ್, ಸೂಕ್ಷ್ಮ ಜೀವಿಗಳು ಇದ್ದಷ್ಟು ನಮ್ಗ ಭೂಮಿ ಆರೋಗ್ಯ ಆಗಿರ್ತದೆ.
ಅದ್ ತಕ್ಕನಂಗ ನಾವು ನೆಮ್ಮದಿಯಾಗಿರ್ತೀರಿ. ಇವಾಗ ತುಂಬಾ ವಿಲ್ಟ್ ಅದು ಬರ್ತಾ ಇದೆ ಖರ್ಚು. ಆಲ್ರೆಡಿ ತುಂಬಾ ವಿಡಿಯೋಗಳಿದೆ, ಇದ್ರಲ್ಲಿ ಆಲ್ರೆಡಿ ವಿಡಿಯೋಗಳಿದೆ, ತುಂಬಾ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳಿದೆ. ಬಟ್ ಏನಂದ್ರೆ ರೈತರು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗ್ತಾ ಇದೆ. ಇಲ್ಲ ಸರ್, ಆಗ ತಕ್ಕನಂಗ ನಮ್ಗೆ ರಿಸಲ್ಟ್ ಇದೆ. ಮೈನು ಆಗೋದ್ಕಿಂತ ರಿಸಲ್ಟ್ ಇದೆಯಲ್ಲ, ನಾವೇ ಇನ್ನೊಬ್ಬ 4 ಜನ ಕೇಳ್ತೀರಿ ರಿಸಲ್ಟ್ ಇದೆಯಲ್ಲಪ್ಪ, ತುಂಬಾ ರಿಸಲ್ಟ್ ಇದೆ, ಮಾಡ್ಕೊಡ್ರಿ, ಬಳಸ್ಕೊಳ್ರಿ, ತುಂಬಾ ರಿಸಲ್ಟ್ ಇದೆ ಸರ್. ನಾವು ಒಂದೊಂದ್ ಇದ್ರಲ್ಲಿ ಈ ತರ ನಮ್ಗೆ ಒಂಥರ ಖುಷಿ ಆಗುತ್ತೆ. ತೋಟ ನೋಡಿದ್ರೆ ನಮ್ಗೆ ನೋಡ್ರಿ ಎಷ್ಟು ಖುಷಿ ಆಗುತ್ತೆ. ಇನ್ನು ಅವರು ಇವಾಗ ರೇಟ್ ಎಲ್ಲ ಡೌನ್ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ರೇಟ್ ಡೌನ್ ಇದೆ. ಅವ್ರು ಚೆನ್ನಾಗಿ ಅವರು ಬಿಟ್ಟಿಲ್ಲ, ಅವರು ಇಲ್ಲಪ್ಪ ಫಸ್ಟ್ 780 ಮಾತಾಡಿದ್ದು ಡೌನ್ ಆಗಿದೆ ಅಂತ ಅವರು ಬಿಡಿಲ್ಲ, ಡೌನ್ ಕಮ್ಮಿ ಮಾಡ್ಕೊಂಡ್ರ. ನಾವು ಯಾಕಂದ್ರೆ 780 ಕೊಟ್ಟಿದ್ರ, ಆಮೇಲೆ ಸ್ವಲ್ಪ ಡೌನ್ ಆಯ್ತು, ಸರಿ ಆಯ್ತು, ಅಲ್ಲೇ ಕೂತಿದ್ರು ಅವರು. ಸರಿ ಭರತ್, ನಿಮ್ಮಿಂದ ಬೇರೆ ರೈತರಿಗೆ ಇನ್ಸ್ಪಿರೇಷನ್ ಆಗ್ಲಿ. ಇಲ್ಲಿ ಸರ್ ರೈತರು ಚೆನ್ನಾಗ್ ಆಗ್ಬೇಕನ್ನೋದೇ ನಮ್ಮ ಕಂಪನಿ ಉದ್ದೇಶ. ನಾವು ಕೋಟಿ ಗಟ್ಲೆ ಮಾಡ್ಬೇಕು, ಲಾಭ ಮಾಡೋ ಉದ್ದೇಶ ನಮ್ಗಿಲ್ಲ ಕಂಪನಿಗೆ. ರೈತರು ಚೆನ್ನಾಗ್ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ, ನಮ್ಮ ಸೈಂಟಿಸ್ಟ್ ಉದ್ದೇಶ. ಚಂದ್ರಪಾಲ್ ಸಾರು ಅವ್ರ ಉದ್ದೇಶ ಏನಂದ್ರೆ ರೈತರು ಚೆನ್ನಾಗ್ ಆಗ್ಬೇಕು. ರೈತರು ಚೆನ್ನಾಗಿರ್ಬೇಕು, ಅದಕ್ಕೆ ರೇಟ್ ಕಡಿಮೆ ಇಟ್ಟು ನಾವು ಮಾಡ್ತಾ ಇರೋದು. ಬೇರೆ ಕಂಪ್ನಿಯಲ್ಲಿ 2,000-3,000 ಮಾಡ್ತಾ ಇದ್ದಾರೆ. ಬೇರೆ ಕಂಪ್ನಿ ನಾವು ಕಡಿಮೆ ರೇಟ್ ಇಟ್ಟು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಉದ್ದೇಶ ಇದೆ. ಬೇರೆ ಕಂಪ್ನಿ ಇವಾಗ 108 ಬಳಸಿದೀನಿ ಸರ್, ನಾನು ಬಳಸಿಲ್ಲ ಅಂತ ಹೇಳ. ನನಗೆ ಇದ್ರಾಗ ಬಂದ ರಿಸಲ್ಟ್ ಬೇರೆ ಕಂಪ್ನಿ ನನ್ಕ ಕಾಣಿಸಿಲ್ಲ. ಓಕೆ ಭರತ್ ಅವರ, ಥ್ಯಾಂಕ್ ಯು.